ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡತಿ. ಕೆನರಾ ಬ್ಯಾಂಕ್ ಅವರು ಒಂದು ಹೊಸ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಆ್ಯಂಡ್ ನೋಟಿಫಿಕೇಷನ್ ಬಂದು ಅಪ್ರೆಂಟೈಸ್ ಪ್ರೋಗ್ರಾಮ್. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಂಗೇಜ್ಮೆಂಟ್ ಆಫ್ ಗ್ರಾಜುಯೇಟ್ ಅಪ್ರೆಂಟೈಸಸ್ ಅಂಡರ್ ಅಪ್ರೆಂಟೈಸಸ್ ಆ್ಯಕ್ಟ್ 1961 ಫಾರ್ ಫೈನಾನ್ಷಿಯಲ್ ಇಯರ್ 25-26. ಸೊ ಈ ನೋಟಿಫಿಕೇಷನಲ್ಲಿರುವಂಥ ಇನ್ಫಾರ್ಮೇಷನ್ ಸ್ಯಾಲ್ರಿ ಬಗ್ಗೆ ಆಗಿರ್ಬೋದು, ವರ್ಕ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಪರ್ಮನೆಂಟಾ ಅಥವಾ ಅಲ್ವಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಎಕ್ಸಾಮ್ ಫೀಸ್, ಸೆಲೆಕ್ಷನ್ ಪ್ರೊಸೆಸ್, ಸೊ ಇದ್ರ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗೆ ಕೆನರಾ ಬ್ಯಾಂಕ್ ಅಪ್ರೆಂಟೈಸಲ್ಲಿ ನನ್ನ ಫ್ರೆಂಡ್ ಒಬ್ಬರು ವರ್ಕ್ ಮಾಡಿದರು, ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಹೋಗ್ತೀನಿ. ನೀವು ಬ್ಯಾಂಕಿಂಗ್ ಆಸ್ಪಿರೆಂಟ್ ಆಗಿದ್ದರೆ, ಸೀರಿಯಸ್ ಬ್ಯಾಂಕಿಂಗ್ ಆಸ್ಪಿರೆಂಟ್ ಆಗಿದ್ದರೆ ಈ ಪೋಸ್ಟಿಗೆ ಅಪ್ಲೈ ಮಾಡಬೇಕಾ ಬೇಡವಾ ಅನ್ನೋಂಥ ನನ್ನ ಒಪಿನಿಯನನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ SBI ಅಪ್ರೆಂಟೈಸಲ್ಲಿ ನಾನು ಅಪ್ಲೈ ಮಾಡಿದ್ದೆ. ಸೊ ಇದೇ ಥರ ಅಪ್ರೆಂಟೈಸ್, ಬಟ್ ಅದರಲ್ಲಿ ಎಕ್ಸಾಮ್ ಇತ್ತು ಆ್ಯಂಡ್ ಅದರಲ್ಲಿ ಸೆಲೆಕ್ಟ್ ಆಗಿದ್ದೆ. ಅದರಲ್ಲಿ ನಾನು ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅನ್ನೋ ಕೂಡ ರೀಸನನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟು ನೀವು ಈ ಅಪ್ಲಿಕೇಶನಿಗೆ, ಸೊ ಈ ರಿಕ್ರೂಟ್ಮೆಂಟಿಗೆ ಅಪ್ಲೈ ಮಾಡಬೇಕಂತಂದರೆ ಫಸ್ಟ್ ನೀವು www.nats.education.government.in ರಿಜಿಸ್ಟರ್ ಆಗಬೇಕು. ಇದರಲ್ಲಿ ನ್ಯಾಟ್ಸ್ ಅಂತಂದರೆ ನ್ಯಾಷನಲ್ ಅಪ್ರೆಂಟೈಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಂತ. ಇದನ್ನು ಗೌರ್ಮೆಂಟ್ ಅವರು ಲಾಂಚ್ ಮಾಡಿರೋದು. ಯಾಕೆ ಅಂತಂದರೆ ಈ ಸ್ಕೀಮ್ನ ಮೇನ್ ಐಡಿಯಾ ಏನಂದರೆ, ಈಗ ಡಿಗ್ರಿ ಮತ್ತು ಡಿಪ್ಲೊಮೊ ಓದಿರ್ತಾರಲ್ವ, ಸೊ ಅವರು ಒಂದು ಇಂಡಸ್ಟ್ರಿನಲ್ಲಿ ಪ್ರಾಕ್ಟಿಕಲಿ ಕೆಲಸ ಮಾಡೋದು ಕಲಿಯೋಕ್ಕೆ ಒಂದು ಟ್ರೈನಿಂಗ್ ಸ್ಕೀಮ್ ಅಂತ ಮಾಡಿರೋದು ಗೌರ್ಮೆಂಟ್ ಅವರು. ಫಸ್ಟು ನೀವು ಈ ವೆಬ್ಸೈಟಿಗೆ ಹೋಗಿ ಅದರಲ್ಲಿ ರಿಜಿಸ್ಟರ್ ಆಗಬೇಕು. ಆ್ಯಂಡ್ ನಿಮಗೆ ರಿಜಿಸ್ಟರ್ ಆದ ತಕ್ಷಣ ನಿಮಗೆ ನ್ಯಾಟ್ಸ್ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಆಮೇಲೆ ನೀವು ಕೆನರಾ ಬ್ಯಾಂಕು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಈ ಅಪ್ರೆಂಟೈಸ್ ಪ್ರೋಗ್ರಾಮಿಗೆ ಅಪ್ಲೈ ಮಾಡಬೇಕು. ಇದು ಫಸ್ಟು ಸ್ಟೆಪ್. ನೆಕ್ಸ್ಟ್ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ 12th October 2025 ಲಾಸ್ಟ್ ಡೇಟು ನಿಮಗೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ. ನೆಕ್ಸ್ಟು ನಮ್ಮ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಕರ್ನಾಟಕ ನಮಗೆ ಕನ್ನಡ ಲ್ಯಾಂಗ್ವೇಜ್ ಗೊತ್ತಿರಬೇಕು. 591 ಓವರ್ ಆಲ್ ವೇಕೆನ್ಸಿ. ಅದರಲ್ಲಿ 238 ಬಂದು ಜನರಲ್ ಕ್ಯಾಟಗರಿಗೆ, 59 ಬಂದು EWSಗೆ, ಆ್ಯಂಡ್ 159 ಬಂದು OBCಗೆ, ಆ್ಯಂಡ್ 49 ಬಂದು STಗೆ, ಆ್ಯಂಡ್ 94 ಬಂದು SCಗೆ. ಸೊ ಇದು ನಮ್ಮ ಕರ್ನಾಟಕಕ್ಕೆ ಇರುವಂಥ ಅಪ್ರೆಂಟೈಸ್ಶಿಪ್ ಪ್ರೋಗ್ರಾಮಿನ ವೇಕೆನ್ಸಿ. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬ್ಯಾಂಕ್ ರಿಸರ್ವ್ಸ್ ದ ರೈಟ್ ಟು ಅಲಾಟ್ ಟ್ರೈನಿಂಗ್ ಸೀಟ್ಸ್ ಇನ್ ಎನಿ ಡಿಸ್ಟ್ರಿಕ್ಟ್ಸ್ ಆಫ್ ದ ಸೆಲೆಕ್ಟೆಡ್ ಸ್ಟೇಟ್ ಆ್ಯಸ್ ಪರ್ ಅಡ್ಮಿನಿಸ್ಟ್ರೇಟಿವ್ ರಿಕ್ವೈರ್ಮೆಂಟ್. ಫಾರ್ ಎಕ್ಸಾಂಪಲ್, ಈಗ ನಾವು ಕರ್ನಾಟಕಕ್ಕೆ ಅಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಯಾವ ಡಿಸ್ಟ್ರಿಕ್ಕಿಗೆ ಕೂಡ ನಿಮಗೆ ಟ್ರೈನಿಂಗ್ ಸೀಟನ್ನು ಕೊಡ್ಬೋದು. ಬಟ್ ಯೂಶ್ವಲಿ ಏನು ಮಾಡ್ತಾರೆ ಅಂತಂದರೆ ಅವರು ಕೇಳ್ತಾರೆ ನಿಮಗೆ ಯಾವ ಪ್ಲೇಸಲ್ಲಿ ಹಾಕಬೇಕು ಅಂತ. ಸೊ ನೀವು ಸೆಲೆಕ್ಟ್ ಮಾಡ್ಬೋದು, ಬಟ್ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಎನಿ ಡಿಸ್ಟ್ರಿಕ್ಟ್ ಅಂತ. ನೆಕ್ಸ್ಟು ಎಲಿಜಿಬಿಲಿಟಿ ಏನಿರಬೇಕು ಅಂತ ಹೇಳ್ತಾ ಹೋಗ್ತೀನಿ. ಆಲ್ ದ ಎಲಿಜಿಬಿಲಿಟಿ, ಏಜ್, ಕ್ವಾಲಿಫಿಕೇಷನ್ ಎಕ್ಸೆಟ್ರಾ ಶಲ್ ಬಿ ಕಂಪ್ಯೂಟೆಡ್ ಆ್ಯಸ್ ಆನ್ 1/9/2025. ಸೊ ಈ ಡೇಟಿಂದ ಕನ್ಸಿಡರ್ ಮಾಡ್ತಾರೆ. ಮಿನಿಮಮ್ 20 ಇಯರ್ಸ್ ಇರಬೇಕು, ಮ್ಯಾಕ್ಸಿಮಮ್ 28 ಇಯರ್ಸ್ ಇರಬೇಕು. ಸೊ ಅದರಲ್ಲೂ ಡೇಟ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ SC ಆದರೆ 5 ಇಯರ್ಸ್, SC ಮತ್ತು ST ಆದರೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ಆದರೆ 3 ಇಯರ್ಸ್ ಇರುತ್ತೆ. ಆ್ಯಂಡ್ PWD ಆದರೆ 10 ಇಯರ್ಸ್ ಇರುತ್ತೆ. ಆ್ಯಂಡ್ ಇದರಲ್ಲಿ ವಿಡೋ ಮತ್ತು ಡಿವೋರ್ಸ್ಡ್ ವುಮೆನ್ ಆ್ಯಂಡ್ ವುಮೆನ್ ಲೀಗಲಿ ಸಪ್ರೇಟೆಡ್ ಫ್ರಮ್ ದೇರ್ ಹಸ್ಬೆಂಡ್ಸ್ ಹೂ ಹ್ಯಾವ್ ನಾಟ್ ರೀಮ್ಯಾರಿಡ್, ಅವರಿಗೆ 35 ಇಯರ್ಸ್ ಅಪ್ಲೈ ಮಾಡ್ಬೋದು ಏಜ್ ಇದ್ದರೆ, ಜನರಲ್ ಮತ್ತು EWS ಕ್ಯಾಟಗರಿಗೆ. ಆ್ಯಂಡ್ 38 ಇಯರ್ಸು OBC ಮತ್ತು OBCಗೆ, ಆ್ಯಂಡ್ 40 ಇಯರ್ಸ್ ಬಂದು SC ಮತ್ತು ST ಕ್ಯಾಂಡಿಡೇಟಿಗೆ. ಸೊ ನಿಮಗೆ ಯಾರಿಗಾರು ಗೊತ್ತಿದ್ದರೆ ಅವರಿಗೆ ಶೇರ್ ಮಾಡಿ, ಸೊ ಅವರಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ಡಿಗ್ರಿ ನೀವು 1/1/2022 ಇದರಿಂದ ಕನ್ಸಿಡರ್ ಮಾಡ್ತಾರೆ ನೀವು ಡಿಗ್ರಿ ಪಾಸ್ಔಟ್ ಆಗಿರೋದು. ಈಗೇನಾದ್ರು ನೀವು 2021 ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಕನ್ಸಿಡರ್ ಮಾಡಲ್ಲ. 1/1/2022 ಆ್ಯಂಡ್ 2025 ಅಂದರೆ ಸೆಪ್ಟೆಂಬರ್ ಮೇಲೆ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿರಬಾರ್ದು. ಸೊ ಇದರೊಳಗೆ ಕಂಪ್ಲೀಟ್ ಮಾಡಿರಬೇಕು. ಇದು ಎಜುಕೇಷನ್ ಕ್ವಾಲಿಫಿಕೇಷನ್. ನೆಕ್ಸ್ಟು ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜಸ್. ಇಲ್ಲಿ ನೀವು 10th ಮತ್ತು 12th ನೀವು ಕನ್ನಡ ಲ್ಯಾಂಗ್ವೇಜನ್ನು ತೊಗೊಂಡಿದ್ರೆ, ಅಂದರೆ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ರೆ, ನೀವು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟಿಗೆ ಅಂದರೆ ಅಟೆಂಡ್ ಮಾಡಬೇಕಂತ ಇಲ್ಲ. ಸೊ ಯಾರೆಲ್ಲ 10th ಮತ್ತು 12th ಕನ್ನಡ ತೊಗೊಂಡಿಲ್ಲ ಅವರು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟಿಗೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ.
ಸೆಲೆಕ್ಷನ್ ಪ್ರೊಸೆಸ್ ಬಂದು ಇದರಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ಇರಲ್ಲ. ನಿಮ್ಮ 12th ಮಾರ್ಕ್ಸ್ ಕಾರ್ಡ್ ಬೇಸಿಸ್ ಮೇಲೆ ಸೆಲೆಕ್ಷನನ್ನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಯಾರು ಅಪ್ಲೈ ಮಾಡೋ ಹಾಗಿಲ್ಲ ಅಂತಂದರೆ, ನೀವು ಆಲ್ರೆಡಿ ಯಾವುದಾದ್ರು ಅಪ್ರೆಂಟಿಸ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ, ಅಂದರೆ 1 year ಟ್ರೈನಿಂಗ್ ತೊಗೊಂಡಿದ್ರೆ ನೀವು ಅಪ್ಲೈ ಮಾಡೋ ಹಾಗೆ ಇಲ್ಲ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ದ ಕ್ಯಾಂಡಿಡೇಟ್ ಶುಡ್ ನಾಟ್ ಹ್ಯಾವ್ ಅಂಡರ್ಗೋನ್ ಅಪ್ರೆಂಟೈಸ್ ಟ್ರೈನಿಂಗ್ either with the Canara Bank or any other organization earlier or pursuing the apprentice training as per the Apprentice Act 1961. ಸೊ ನೀವು ಈಗೇನಾದ್ರು ಅಪ್ರೆಂಟಿಸ್ಶಿಪ್ಪಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ಅವ್ರ ಕೆನರಾ ಬ್ಯಾಂಕಲ್ಲಿ ಆಲ್ರೆಡಿ ಅಪ್ರೆಂಟಿಸ್ಶಿಪ್ ಆಗಿ ವರ್ಕ್ ಮಾಡಿದರೆ, ಅವ್ರ ಎನಿ ಅದರ್ ಆರ್ಗನೈಸೇಷನ್, ಸೊ ನೀವು ಅಪ್ಲೈ ಮಾಡೋಕ್ಕೆ ನಿಮಗೆ ಎಲಿಜಿಬಿಲಿಟಿ ಇರಲ್ಲ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೀವೇನಾದರೂ ಜಾಬ್ ಎಕ್ಸ್ಪೀರಿಯನ್ಸ್ ಇದ್ದರೆ, 1 ವರ್ಷ ಅಥವಾ 1 ವರ್ಷಕ್ಕಿಂತ ಹೆಚ್ಚು ಜಾಬ್ ಎಕ್ಸ್ಪೀರಿಯನ್ಸ್ ಇದ್ದರೆ, ನೀವು ಈ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮಿಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರಲ್ಲ. ನೆಕ್ಸ್ಟು ಸೊ ಈ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಬಂದು 12 months ಅಂದರೆ 1 year ತನಕ ಇರುತ್ತೆ. ಆ್ಯಂಡ್ 1 year ಆದಮೇಲೆ ನೀವು ಅಲ್ಲಿ ಅಗೇನ್ ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡೋಕ್ಕೆ ನಿಮಗೆ ಇರಲ್ಲ. 1 year ತನಕ ಮಾತ್ರ, 12 months ತನಕ ಮಾತ್ರ. ನೆಕ್ಸ್ಟು ಇಲ್ಲಿ ಪ್ರೊಫೈಲ್ ಬಂದು ನೀವು ಟ್ರೈನಿ ಮಾತ್ರ ಆಗಿರ್ತೀರ, ಪರ್ಮನೆಂಟ್ ಎಂಪ್ಲಾಯ್ ಆಗಿರಲ್ಲ. ನಿಮ್ಮನ್ನು ಎಂಪ್ಲಾಯ್ ಆಫ್ ದ ಕೆನರಾ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡಲ್ಲ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ದ ಕ್ಯಾಂಡಿಡೇಟ್ ಎಲಿಜಿಬಲ್ ಆಸ್ ಅಪ್ರೆಂಟೈಸ್ ವಿಲ್ ನಾಟ್ ಬಿ ಟ್ರೀಟೆಡ್ ಆಸ್ ಅ ಎಂಪ್ಲಾಯೀಸ್ ಆಫ್ ದ ಕೆನರಾ ಬ್ಯಾಂಕ್ ಆ್ಯಂಡ್ ವಿಲ್ ನಾಟ್ ಬಿ ಎಂಟೈಟಲ್ಡ್ ಟು ರಿಸೀವ್ ಎನಿ ಬೆನಿಫಿಟ್ಸ್ ವಿಚ್ ಆರ್ ಅವೈಲೇಬಲ್ ಫಾರ್ ದ ಎಂಪ್ಲಾಯ್ ಆಫ್ ದ ಬ್ಯಾಂಕ್. ಅಂತಂದರೆ ಈಗ ಕೆನರಾ ಬ್ಯಾಂಕ್ ಅಂತಂದರೆ ಕೆಲವೊಂದು ಅಲೋವೆನ್ಸಸ್ ಎಲ್ಲ ಕೊಡ್ತಾರಲ್ವ, ಸೊ ಅದು ಯಾವುದೂ ಸಿಗಲ್ಲ. ನಿಮ್ಮನ್ನು ಟ್ರೈನಿಯಾಗಿ ಟ್ರೀಟ್ ಮಾಡ್ತಾರೆ, ಎಂಪ್ಲಾಯ್ ಆಗಿ ಟ್ರೀಟ್ ಮಾಡಲ್ಲ. ಆ್ಯಂಡ್ ಸ್ಯಾಲ್ರಿ ಬಗ್ಗೆ ಹೇಳೋದಾದರೆ, ಮಂತ್ಲಿ ನಿಮಗೆ 15,000 ಬರುತ್ತೆ. ಆ 15,000ಅಲ್ಲಿ ಕೆನರಾ ಬ್ಯಾಂಕ್ ಅವರು 10,500 ಕೊಡ್ತಾರೆ. ನೆಕ್ಸ್ಟು ಗೌರ್ಮೆಂಟ್ ಅವರು 4,500, ಟೋಟಲ್ ನಿಮಗೆ 15,000 ಮಂತ್ಲಿ ಸ್ಯಾಲ್ರಿ ಸಿಗತ್ತೆ. ಹಾಗೆ ನಿಮ್ಮ ವರ್ಕ್ ಬಂದರೆ, ನೀವು ಏನು IBPS ಕ್ಲರ್ಕ್ ಅಂದರೆ ಲೈಕ್ ಕೆನರಾ ಬ್ಯಾಂಕಲ್ಲಿ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾರೆ, ಅದೇ ಸೇಮ್ ವರ್ಕ್ ಇರುತ್ತೆ. ಬಟ್ ಸ್ಯಾಲ್ರಿ ಮಾತ್ರ ನಿಮಗೆ 15,000 ಅಷ್ಟೇ ಸಿಗೋದು. ಪರ್ಮನೆಂಟ್ ಎಂಪ್ಲಾಯಿ ಆಗಿ ಕ್ಲರ್ಕ್ ಆಗಿ ವರ್ಕ್ ಮಾಡೋವರಿಗೆ ಸಿಗುವಂಥ ಸ್ಯಾಲ್ರಿ ನಿಮಗೆ ಸಿಗಲ್ಲ. ನೆಕ್ಸ್ಟು ಲೀವ್ ಬಗ್ಗೆ ಮಾತಾಡೋದಾದರೆ, 12 ಕ್ಯಾಶುವಲ್ ಲೀವ್ ಇರುತ್ತೆ, ಅಂದರೆ 1 ಮಂತಿಗೆ 1 ಲೀವ್ ಅಂತ. ನೀವು ಕಂಟಿನ್ಯೂಸ್ ಆಗಿ 4 ಕ್ಯಾಶುವಲ್ ಲೀವನ್ನು ಹಾಕ್ಕೊಳ್ಬೋದು. ನೆಕ್ಸ್ಟು ಹಾಲಿಡೇಸ್ ಅಂತ ಬಂದರೆ, ನಾರ್ಮಲ್ ಎಂಪ್ಲಾಯಿಗೆ ಅಂದರೆ ಕೆನರಾ ಬ್ಯಾಂಕ್ ಎಂಪ್ಲಾಯಿಗೆ ಏನು ಹಾಲಿಡೇ ಇರುತ್ತೆ ಅದೇ ಇರುತ್ತೆ ನಿಮಗೆ. ನೆಕ್ಸ್ಟು ನೀವು 12 ಮಂತು ಟ್ರೈನಿಯಾಗಿ ವರ್ಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನ್ಯಾಟ್ಸ್ ಜಾಯಿಂಟ್ ಸರ್ಟಿಫಿಕೇಷನ್ ಅನ್ನೋದನ್ನು ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟು ನಿಮಗೆ ಲೈಕ್ IBPS ಕ್ಲರ್ಕ್, ಕೆನರಾ ಬ್ಯಾಂಕ್ ಕ್ಲರ್ಕ್ ಆಗಿ ಎಂಪ್ಲಾಯ್ ಆಗಿರ್ತಾರಲ್ವ, ಸೊ ಅವರಿಗೆ ಸಿಗುವಂತಹ PF ಮತ್ತು ESI ಯಾವುದೇ ಬೆನಿಫಿಟ್ಸು, ಅದರ್ ಬೆನಿಫಿಟ್ಸ್ ನಿಮಗೆ ಸಿಗಲ್ಲ. ಓನ್ಲಿ 15,000 ಅಷ್ಟೇ ಸಿಗೋದು. ಆ್ಯಂಡ್ ಇನ್ನೊಂದು ಏನಂತಂದರೆ, ನೀವು ಅಪ್ರೆಂಟಿಸ್ಶಿಪ್ ಆಗಿ ಜಾಯ್ನ್ ಆಗಿದ್ದರೂ 1 year ಆದಮೇಲೆ ನೀವು ಪರ್ಮನೆಂಟ್ ಆಗಿ ಸೆಲೆಕ್ಟ್ ಆಗಬಹುದು. ಇಟ್ ಡಿಪೆಂಡ್ಸ್ ಆನ್ ದ ಬ್ರ್ಯಾಂಚ್. ಈಗ ಕೆನರಾ ಬ್ಯಾಂಕಲ್ಲಿ ಅವರು ಡಿಸೈಡ್ ಮಾಡೋದು, ಬಟ್ ಇದನ್ನು ಪರ್ಮನೆಂಟ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ಅವ್ರು ಕನ್ಸಿಡರ್ ಮಾಡ್ಬೋದು ನಿಮ್ಮನ್ನು ಪರ್ಮನೆಂಟ್ ಅಂತ. ಅದು ಡಿಪೆಂಡ್ಸ್ ಆನ್ ದ ಬ್ರಾಂಚ್ ಅವೈಲೇಬಿಲಿಟಿ ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು. ಸೊ ಈ ಥರದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನೋಟಿಫಿಕೇಷನಲ್ಲಿ ಪರ್ಮನೆಂಟ್ ಜಾಬ್ ಅಂತ ಇದು ಮಾಡಿಲ್ಲ, ಬರೀ 12 ಮಂತ್ ಅಂತ. ಬಟ್ ಅವರು ಹೇಳಿದ್ದಾರೆ ಲೈಕ್ ಪರ್ಫಾರ್ಮೆನ್ಸ್ ಮೇಲೆ, ಬ್ರಾಂಚ್ ಅವೈಲೇಬಿಲಿಟಿ ಮೇಲೆ. ನೆಕ್ಸ್ಟು ನಿಮ್ಮನ್ನ IBPS ಲೈಕ್ ಕೆನರಾ ಬ್ಯಾಂಕ್ ಕ್ಲರ್ಕ್ ಆಗಿ ಅವರು ತಗೊಳ್ತಾರೆ, ಪರ್ಮನೆಂಟ್ ಆಗಿ ತಗೊಳ್ಬಹುದು ಅಂತ ಹೇಳ್ತಾರೆ. ಬಿಕಾಸ್ ನನ್ನ ಫ್ರೆಂಡ್ ಒಬ್ಬರು ವರ್ಕ್ ಮಾಡ್ತಾಯಿದ್ರು ಅಪ್ರೆಂಟೈಸ್ ಆಗಿ, ಅವರಿಗೆ ಇದೇ ಥರ ಹೇಳಿದ್ದಾರೆ, 1 year ಕಂಪ್ಲೀಟ್ ಮಾಡಿ ನಿಮ್ಮನ್ನು ಕ್ಲರ್ಕ್ ಆಗಿ ತೊಗೊಳ್ತೀವಿ ಅಂತ. ಸೊ ಪಾಸಿಬಿಲಿಟಿ ಇದೆ. ಸೊ ಇದೊಂದು ತಲೆಯಲ್ಲಿ ಇಟ್ಕೊಂಡಿರಿ. ನಾನು ನಿಮ್ಮ ಲಾಸ್ಟಿಗೆ ಹೇಳ್ತೀನಿ, ನೀವು ಅಪ್ಲೈ ಮಾಡಬೇಕಾ ಬೇಡವಾ, ನನ್ನ ಒಪಿನಿಯನನ್ನು ಹೇಳ್ತೀನಿ. ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೆಸ್ ಬಂತು. 12th ಸ್ಟ್ಯಾಂಡರ್ಡ್ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಮೇಲೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇನ್ ಕೇಸ್ ಮೋರ್ ದ್ಯಾನ್ 1 ಕ್ಯಾಂಡಿಡೇಟ್ ಇಸ್ ಹ್ಯಾವಿಂಗ್ ದ ಸೇಮ್ ಪರ್ಸೆಂಟೇಜ್, ಸಚ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ರ್ಯಾಂಕ್ಡ್ ಅಕಾರ್ಡಿಂಗ್ ಟು ದೇಯರ್ ಏಜ್ ಇನ್ ಡಿಸೆಂಡಿಂಗ್ ಆರ್ಡರ್ ಇನ್ ದ ಮೆರಿಟ್. ಅಂದರೆ ಈಗ
ಸೇಮ್ ಪರ್ಸೆಂಟೇಜ್ ಬಂದಿದ್ದರೆ ಅವ್ರದ್ದು ಕನ್ಸಿಡರ್ ಮಾಡೋದು ಹೇಗೆ ಅಂತಂದರೆ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿರೋದು. ನೀವು ಇದನ್ನು ಅಪ್ಲೈ ಮಾಡಬೇಕಾದ್ರೆ, ಸೆಲೆಕ್ಟ್ ಆಗಬೇಕಾದ್ರೆ ಲೆಸ್ ದ್ಯಾನ್ 60% ಇರಬಾರ್ದು ನಿಮ್ಮ 12th ಮಾರ್ಕ್ಸ್ ಕಾರ್ಡಲ್ಲಿ. ಅಂದರೆ ಇಲ್ಲಿ 59.99% ಇದ್ದರೂ ಕೂಡ ನಿಮಗೆ ಎಲಿಜಿಬಿಲಿಟಿ ಇರಲ್ಲ, 60% ಇರಬೇಕು. ಆ್ಯಂಡ್ ಇದು ಅದರ್ ಕ್ಯಾಟಗರಿಗೆ, ಸಾರಿ ಜನರಲ್ ಕ್ಯಾಟಗರಿಗೆ, ಆ್ಯಂಡ್ 55% ಬಂದು SC ST PWD ಕ್ಯಾಟಗರಿಗೆ. ಸೊ ಇಲ್ಲಿ ಫೈನಲ್ ಸೆಲೆಕ್ಷನ್ ವಿಲ್ ಬಿ ಸಬ್ಜೆಕ್ಟೆಡ್ ಟು ವೆರಿಫಿಕೇಷನ್ ಆಫ್ ದ ಎಲಿಜಿಬಿಲಿಟಿ ಫಾರ್ ಟ್ರೈನಿಂಗ್ ಸೆಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಫರ್ನಿಶ್ಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. ಮತ್ತು ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟು ಮೆಡಿಕಲ್ ಟೆಸ್ಟ್, ಫೆಟ್ ಟೆಸ್ಟ್ ಮಾಡ್ತಾರೆ. ಸೊ ಇದಿಷ್ಟು ಸೆಲೆಕ್ಷನ್ ಪ್ರೊಸೆಸ್. ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ 500 ಫೀಸ್ ಇದೆ. ಆಲ್ ಅದರ್ ಕ್ಯಾಟಗರಿ, ಆಲ್ ಅದರ್ಸ್ SC ST PWಗೆ ನಿಲ್. ಈಗ ಯಾರೆಲ್ಲ ಅಪ್ಲೈ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ನನ್ನ ಒಪಿನಿಯನನ್ನು ನಾನು ಶೇರ್ ಮಾಡ್ತೀನಿ. ಈಗ ಅಪ್ರೆಂಟೈಸ್ ಅನ್ನೋದು 1 ಇಯರ್ ಅಷ್ಟೇ, ಪರ್ಮನೆಂಟ್ ಜಾಬ್ ಅಲ್ಲ. ಅದು ಲೈಕ್ ತೊಗೊಳ್ಬೋದು, ತೊಗೊಳ್ದೇನೂ ಇರ್ಬೋದು. ಈಗ ನೀವು ಬ್ಯಾಂಕಿಂಗಿಗೆ ಅಂತ ಪ್ರಿಪೇರ್ ಆಗ್ತಾ ಇದ್ದರೆ ಸೀರಿಯಸ್ ಆಗಿ, ಲೈಕ್ ನಾನು ಈಗ ಕ್ಲಿಯರ್ ಮಾಡ್ಕೋತೀನಿ ಇದೇ ಇಯರು ಅಂತ ಇದ್ದರೆ ನೀವು ಹಾಕಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಕ್ಲರ್ಕ್ಗೆ ಏನು, ಈ ಕೆನರಾ ಬ್ಯಾಂಕ್ ಕ್ಲರ್ಕ್ ಅವ್ರು ಏನು ವರ್ಕ್ ಮಾಡ್ತಾರೆ ಅದೇ ವರ್ಕ್ ಇರುತ್ತೆ ನಿಮಗೆ. ಸೊ ಆ ವರ್ಕ್ ಮಾಡಿಕೊಂಡು ನೀವು ಓದ್ತೀವಿ ಅಂದರೆ, ಲೈಕ್ ಈಗ ನೀವು ಸ್ಟಾರ್ಟ್ ಮಾಡಿದ್ದೀರಾ ಪ್ರಿಪ್ರೇಷನ್ ಅಂತ ಅಂದರೆ ನಿಮಗೆ ಕಷ್ಟ ಆಗ್ಬೋದು. ನೀವು ಆಲ್ರೆಡಿ 1 ಇಯರ್ ಇಂದ ಪ್ರಿಪೇರ್ ಆಗ್ತಿದ್ದೀರಾ, 1.5 ಇಯರಿಂದ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ನೀವು ಬೇಕಾದರೆ ವರ್ಕ್ ಮಾಡ್ತಾ ಓದ್ಬೋದು. ಬಿಕಾಸ್ ನಿಮಗೊಂದು ಗ್ರಿಪ್ ಇರುತ್ತೆ ಸಬ್ಜೆಕ್ಟ್ ಮೇಲೆ. ಕ್ವಾಂಟ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಜನರಲ್ ಅವೇರ್ನೆಸ್ ಆಗಿರ್ಬೋದು, ನಿಮ್ಗೊಂದು ಗ್ರಿಪ್ ಇರುತ್ತೆ. ಸೊ ನೀವು ಮ್ಯಾನೇಜ್ ಮಾಡ್ಬೋದು. ಬಟ್ ನೀವು ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀರಾ ಪ್ರಿಪ್ರೇಷನ್ ಅಂತಂದರೆ ನಿಮಗೆ ಮಾರ್ನಿಂಗ್ ಟು ಈವ್ನಿಂಗ್ ಜಾಬ್ ಮಾಡಿಕೊಂಡು ಈ ಕೆಲಸನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಆಫ್ಟರ್ 12 ಮಂತ್ಸ್ ನೀವು ಪುನಃ ಅನ್ಎಂಪ್ಲಾಯ್ಡೇ ಆಗೋದು, ನಿಮ್ಮನ್ನು ಪರ್ಮನೆಂಟಾಗಿ ತೊಗೊಳ್ಳಲ್ಲ. ಡಿಪೆಂಡ್ಸ್ ಅದು. ಸೊ ನೀವು ಹೊಸದಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ನನ್ನ ಒಪಿನಿಯನ್ನು, ನೀವು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡೋದೇ ಬೆಸ್ಟು, ಅಂದರೆ ಕಂಟಿನ್ಯೂ ಮಾಡೋದು ಬೆಸ್ಟ್. ನೀವು ಆಲ್ರೆಡಿ 1 ಇಯರು, 1.5 ಇಯರು, 2 ಇಯರ್ಸು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಈ ಚಾನ್ಸನ್ನು ತೊಗೊಳ್ಬೋದು. ಯಾಕೆ ಅಂತಂದರೆ ಈಗ ನೋಟಿಫಿಕೇಷನ್ ಬಿಟ್ಟಿರೋದು, ಆ್ಯಂಡ್ ಇನ್ ಡಿಸೆಂಬರ್ ಒಳಗೆ ಕಾಲ್ ಮಾಡ್ಬೋದು ಈ ಪೋಸ್ಟಿಗೆ. ನೀವು 1-2 ಮಂತ್ಸ್ ವರ್ಕ್ ಮಾಡಿ ಇದರಲ್ಲಿ, ಮತ್ತೆ ಬಿಟ್ಟು ಮತ್ತೆ ಎಕ್ಸಾಮ್ ಟೈಮಿಗೆ, ಈಗ ನೆಕ್ಸ್ಟ್ ಇಯರ್ ಎಕ್ಸಾಮ್ ಸ್ಟಾರ್ಟ್ ಆಗೋದು ಜುಲೈ, ಆಗಸ್ಟ್ ಆ ಥರ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು 1-2 ಇಯರ್ ವರ್ಕ್ ಮಾಡಿ ಕೂಡ ಮಧ್ಯದಲ್ಲಿ ಬಿಡ್ಬೋದು. ಸೊ 15,000 ತೊಗೊಂಡು ಬಿಡ್ಬೋದು. ಸೊ ನಂದು SBI ಅಪ್ರೆಂಟೈಸಲ್ಲಿ ಆಗಿತ್ತು. ನಾನು ಯಾಕೆ ಹೋಗಲಿಲ್ಲ ಅಂದರೆ ನನಗೆ ಮಾರ್ನಿಂಗ್ ಟು ಈವ್ನಿಂಗ್ ಕೆಲಸ ಮಾಡಿ ಓದೋಷ್ಟೆಲ್ಲ ಶಕ್ತಿಯಂತೂ ನನಗಂತೂ ಇಲ್ಲ. ಅದಕ್ಕೋಸ್ಕರ ನಾನು ಅಪ್ರೆಂಟೈಸ್ ಪ್ರೋಗ್ರಾಮಿಗೆ ಹೋಗಲಿಲ್ಲ. ಯಾರಿಗೆಲ್ಲ ತುಂಬ ನಂಗೆ ಆಗ್ತಾನೇ ಇಲ್ಲ ಮನೇಲಿ, ಡಿಪ್ರೆಷನ್ ಥರ ಅನಿಸ್ತಿದೆ, ನಾನು ಏನಾದ್ರು ವರ್ಕ್ ಮಾಡ್ಕೊಳ್ತಾನೆ ಓದ್ತೀನಿ ಆವಾಗ ನನಗೆ ಮೋಟಿವೇಶನ್ ಅಂತ ಅನಿಸುತ್ತೆ, ಆ ಥರ ಇದ್ದವರು ಬೇಕಿದ್ದರೆ ಈ ಪೋಸ್ಟಿಗೆ ಅಪ್ಲೈ ಮಾಡಿ. ಅಥವಾ ಇನ್ನೊಂದು 2 ಮಂತ್ಸ್ ವರ್ಕ್ ಮಾಡಿ ನಾನು ಬಿಟ್ಟು ಮತ್ತೆ ಪ್ರಿಪ್ರೇಷನ್ ಮಾಡ್ತೀನಿ, ನನಗೆ ಆಲ್ರೆಡಿ ಗ್ರಿಪ್ ಇದೆ ಸಬ್ಜೆಕ್ಟ್ ಮೇಲೆ, ಒಂದು ಐಡಿಯಾ ಇದೆ, ನನಗೊಂದು ಲೈಕ್ ಕ್ಲಿಯರ್ ಆಗೋ ಥರ ಮಾರ್ಕ್ಸ್ ಬರ್ತಾಯಿದೆ, 1-2 ಮಂತ್ಸ್ ಮಾಡಿ ಆಮೇಲೆ ಬಿಡ್ತೀನಿ ಅಂತಂದರು, ಅದು ಕೂಡ ಓಕೆ. ಯಾಕೆ ಅಂತಂದರೆ ನನ್ನ ಫ್ರೆಂಡ್ ಒಬ್ಬರು ಇದೇ ಥರ ಅಪ್ರೆಂಟೈಸ್ಗೆ ಅಪ್ಲೈ ಮಾಡಿದರು. 3 to 4 ಮಂತ್ಸ್ ಹೋಗಿ ಆ್ಯಂಡ್ ಅದರಿಂದ ಬಿಟ್ಟು ನೆಕ್ಸ್ಟ್ ಈಗ ಮತ್ತೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಅಂದರೆ ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು, ಲೈಕ್ ಈಗ ನಿಮ್ಗೆ ಅಪ್ಲೈ ಮಾಡೋಕ್ಕೂ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಅಂದರೆ ನೀವು ಈ ಥರ ಮಾಡ್ಬೋದು. ಸೊ ಇದಿಷ್ಟು ನನ್ನ ಒಪಿನಿಯನ್. ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡುವಂಥ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿ ಆರ್ ಪಿನ್ಡ್ ಕಮೆಂಟಲ್ಲಿ ಹಾಕಿರ್ತೀನಿ. ಸೊ ನೀವು ಅದ್ರ ಥ್ರೂ ಅಪ್ಲೈ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.